ಒಂದು ಕಡೆ ತೈಲ ಸಂಕಷ್ಟ, ಇನ್ನೊಂದು ಕಡೆ ಭಾರತದ ನೆರವಿಗೆ ಈಗ ಇರಾನ್ ನಿಂತುಕೊಂಡಿದೆ. ಎಸ್, ಡೋಂಟ್ ವರಿ, ನಾವಿದ್ದೇವೆ, ಸಹಾಯವನ್ನ ನಾವು ಮಾಡ್ತೇವೆ. ಯುದ್ಧದ ವೇಳೆಯೂ ಕೂಡ ಭಾರತ ಪರವಾಗಿ ಇರಾನ್ ಇಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದೆ. ಡೋಂಟ್ ವರಿ, ನಾವಿದ್ದೇವೆ, ಸಹಾಯವನ್ನ ನಾವು ನಿಮಗೆ ಮಾಡ್ತೇವೆ. ಯುದ್ಧದ ವೇಳೆಯೂ ಸಹ ಭಾರತದ ಪರವಾಗಿ ಇರಾನ್ ಇಲ್ಲಿ ನಿಂತುಕೊಳ್ತಾ ಇದೆ. ಈ ಒಂದು ಭಾರತದ ಜೊತೆ ಎಂದಿಗೂ ಸಹ ನಾವು ಇದ್ದೇವೆ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ಕೊಡ್ತಾ ಇದೆ. ತೈಲ ಕೊರತೆ ಎದುರಿಸ್ತಾ ಇದ್ದಾರೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿರುವಂಥದ್ದು. ಇದಕ್ಕೆ ನಾವು ಸಹಾಯವನ್ನ ಮಾಡ್ತೇವೆ. ಮತ್ತು ಸರ್ವೋಚ್ಚ ನಾಯಕರಾಗಿರುವಂತಹ ಮುಸ್ತಾಬಾ ಪ್ರತಿನಿಧಿ ಅಬ್ದುಲ್ ಅವರು ಈ ರೀತಿಯಾಗಿ ಒಂದು ಹೇಳಿಕೆಯೊಂದನ್ನು ನೀಡಿದ್ದಾರೆ. ಭಾರತೀಯರ ಹೃದಯಗಳು ಇರಾನ್ನೊಂದಿಗೆ ಇವೆ ಅನ್ನೋದು ನಮಗೆ ಗೊತ್ತಿರುವಂಥದ್ದೇ. ಅವರು ಯುದ್ಧವನ್ನು ವಿರೋಧಿಸ್ತಾರೆ ಎಂದು ಹೇಳಬಲ್ಲೆ. ಆದರೆ ಭಾರತದಲ್ಲಿ ಸದ್ಯಕ್ಕೆ ಅನಿಲ ಮತ್ತು ಪೆಟ್ರೋಲಿಯಂ ಕೊರತೆ ಇರುವುದು ನಮಗೆ ಗೊತ್ತಿದೆ. ಇಂಥ ಹೊತ್ತಲ್ಲಿ ನಾವು ಭಾರತಕ್ಕೆ ಸಹಾಯವನ್ನ ಮಾಡೇ ಮಾಡ್ತೇವೆ, ನಾವು ನೆರವಾಗ್ತೇವೆ ಎಂದು ಭಾರತಕ್ಕೆ ಹೇಳಿದ್ದೇವೆ. ಈ ರೀತಿಯಾಗಿ ಹೇಳಿಕೆಗಳನ್ನು ಈಗಾಗಲೇ ನೀಡಿರುವಂಥದ್ದು ಇರಾನಿನ ಏನು ಮುಸ್ತಾಬಾ ಅವರ ಪ್ರತಿನಿಧಿ ಅವರು ಈಗಾಗಲೇ ಈ ರೀತಿಯಾಗಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಸಮಸ್ಯೆಗಳು ಕೂಡ ಏನು ಭಾರತದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ ಅವು ನಮಗೆಲ್ಲವೂ ಕೂಡ ಗೊತ್ತು. ಏನು ಒಂದು ಪೆಟ್ರೋಲಿಯಂ ಸಮಸ್ಯೆ ಆಗಿರ್ಬೋದು, ಅನಿಲ ಸಮಸ್ಯೆ ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ಗೊತ್ತಿರುವಂಥದ್ದೇ. ಹಿಂದೆ ಎಲ್ಲ ನಮಗೆ ನೀವು ಖಂಡಿತವಾಗ್ಲೂ ಹಲವು ಬಾರಿ ಸಹಾಯವನ್ನು ಮಾಡಿದ್ದೀರಿ. ಸೊ ಈಗ ನಮ್ಮ ಸರದಿ, ನಾವು ನಮ್ಮ ಭಾರತಕ್ಕೆ ಸಹಾಯವನ್ನು ಮಾಡ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ ಈಗಾಗಲೇ ಹೇಳಿಕೆಯೊಂದನ್ನು ನೀಡಿರುವಂಥದ್ದು. ತೈಲ ಕೊರತೆ ಎದುರಿಸ್ತಾ ಇದ್ದಾರೆ, ನಾವು ಖಂಡಿತವಾಗ್ಲೂ ಕೂಡ ಇಲ್ಲಿ ಸಹಾಯವನ್ನ ಮಾಡ್ತೇವೆ. ಇರಾನ್ನ ಅಬ್ದುಲ್ ಮಜೀದ್ ಹಕೀಮ್ ಹಿಲಾಹಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಸರ್ವೋಚ್ಚ ನಾಯಕ ಮುಸ್ತಾಬಾ ಅವರ ಪ್ರತಿನಿಧಿ ಅಬ್ದುಲ್, ಭಾರತೀಯರ ಹೃದಯಗಳು ಇರಾನ್ನೊಂದಿಗೆ ಇವೆ ಅಂತ ಹೇಳಿದ್ದಾರೆ. ಅವರು ಯುದ್ಧ ವಿರೋಧಿಸ್ತಾರೆ ಎಂದು ನಾವು ಹೇಳಬಲ್ಲೆ. ಈಗಾಗಲೇ ಇರಾನ್ ಮತ್ತು ಇಸ್ರೇಲ್, ಅಮೆರಿಕ ಏನೆಲ್ಲ ಯುದ್ಧ ಶುರುವಾಗಿ ಈಗಾಗಲೇ 15ನೇ ದಿನಕ್ಕೆ ಕಾಲಿಟ್ಟಿವೆ. ಆದರೂ ಸಹಿತ ಈ ಒಂದು ಯುದ್ಧದ ಚಕಾಮಕಿ, ಒಂದು ಸಂಘರ್ಷಗಳ ನಡುವೆಯೂ ಕೂಡ ಇರಾನ್ಗೆ ಭಾರತದ ಮೇಲೆ ಒಂದು ಸಹೋದರತ್ವ ಅನ್ನುವಂಥದ್ದು ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಭಾರತದಲ್ಲಿ ಆಗ್ತಾ ಇರುವಂಥ ಒಂದು ಪರಿಣಾಮಗಳು ಏನು, ಭಾರತದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಈಗ ಸದ್ಯದ ಮಟ್ಟಿಗೆ ಇರಾನ್ ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ 2 ಹಡಗುಗಳನ್ನು ಭಾರತಕ್ಕೆ ಬಿಟ್ಟಿರುವಂಥದ್ದು, ಒಂದು ಅನುಮತಿಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಇದೇ ರೀತಿಯಲ್ಲಿ ಈಗ ಭಾರತದ ಪರವಾಗಿ ನಿಲ್ತಾ ಇದೆ ಅಂತಾನೂ ಕೂಡ ಹೇಳ್ಬೋದು ಇರಾನ್. How do you look at Indian position on this, sir? Actually, what I saw here from India, I can say the majority heart of Indians people are with Iran. They condemned the oppression. They follow justice and they don't want war. Even I can say they are against the war. And they show their loyalty with the oppressed people. Even with the children of the girls' school and the school which is attacked by United States. And they show their sympathy, their solidarity. We informed our people in Iran the sympathy and solidarity of our brothers and sisters in India. And we said that now also they are suffering from shortage of gas, shortage of petrol, and they have to provide them and help them and support them. And as well as our embassy also tried several times to help this issue and to solve the problem for our dear brothers and sisters in India. How do you look at Indian position on this? ಇದಿಷ್ಟು ಇರಾನ್ ಅಬ್ದುಲ್ ಮಜೀದ್ ಹಕೀಮ್ ಹಿಲಾಯಿ ಅವರು ನೀಡಿರುವಂತಹ ಹೇಳಿಕೆ ಆಗಿರುವಂಥದ್ದು.